ಮೇಡಮ್ ಆ ಸ್ವಲ್ಪ ಒತ್ತು ತಪ್ಪಿ ಊಟ ಮಾಡ್ಬಿಟ್ರೆ ಹಾ ತುಂಬಾ ತಲೆನೋವು ಬರುತ್ತೆ. ಹಾಗೆ ಮಸಾಲೆ ಪದಾರ್ಥ ಏನಾದ್ರು ಸ್ವಲ್ಪ ಜಾಸ್ತಿ ತಿಂದ್ರೆ ಇಡೀ ದಿನ ತಲೆನೋವು ಇರುತ್ತೆ. ಪರಿಹಾರ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಪರಿಹಾರ ಇದೆ, ತಲೆ ಬಿಸಿ ಮಾಡ್ಕೋಬೇಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗ. ಕೇಳಿದ್ರಲ್ಲ ವೀಕ್ಷಕರೇ, ಪೇಷಂಟಿಗೆ ಹೊತ್ತಿಂದ ಹೊತ್ತು ತಪ್ಪಿ ಊಟ ಮಾಡಿದ್ರೆ, ಇಲ್ಲ ಅಂತಂದ್ರೆ ಸ್ಪೈಸಿ ಏನಾದರೂ ತಗೊಂಡ್ರೆ, ಎಲ್ಲರೂ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ, ಹೊರಗಡೆ ಆಹಾರವನ್ನ ಸೇವನೆ ಮಾಡಿದ್ರೆ, ಅಥವಾ ಕೆಲವು ಎಣ್ಣೆಯ ಕರೆದ ಪದಾರ್ಥಗಳನ್ನ ತಿಂದ್ರೆ ಈ ತರ ಒಂದು ತಲೆನೋವು ಬರುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಅನಂತವಾತ ಅಂತ ಹೇಳ್ತೀವಿ. ಅನಂತವಾತ ಅಂತ ಅಂದ್ರೆ ನಿಮಗೆ ಈ ಒಂದು ಗ್ಯಾಸ್ಟ್ರೈಟಿಸ್ ಇಂದ ಅಂತಂದ್ರೆ ಹೊಟ್ಟೆಯ ಸಮಸ್ಯೆಯಿಂದ, ಆಮದಿಂದ, ಅಜೀರ್ಣದಿಂದ ಉಂಟಾಗುವಂತಹ ತಲೆನೋವಿಗೆ ನಿಮಗೆ ಅನಂತವಾತ ಅಂತ ಹೇಳ್ತೀವಿ. ಆಮಾಜೀರ್ಣದಿಂದ ಬರುವಂತಹ ತಲೆನೋವು ಇದು. ಸೊ ಈ ಒಂದು ಕಾಯಿಲೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸಿಂಪಲ್, ಗ್ಯಾಸ್ಟ್ರಿಕ್ ಆಗದಿದ್ದಂಗೆ ನೋಡ್ಕೋಬೇಕು. ಮೇಡಮ್ ಗ್ಯಾಸ್ಟ್ರಿಕ್ ಆಗದಿದ್ದಂಗೆ ಹಿಂಗಪ್ಪ ನೋಡ್ಕೊಳ್ಳೋದು ಅಂತ ಅಂದ್ರೆ, ಮೊದಲನೇದಾಗಿ ಇದಕ್ಕೆ ಸರಿಯಾದ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಬೇಕಾಗಿರುತ್ತೆ. ಅಂದ್ರೆ ಟೈಮಿಂದ ಟೈಮಿಗೆ ಸರಿಯಾಗಿ ಊಟ ಮಾಡೋದು, ಊಟದನ್ನ ಮಧ್ಯ ಮಧ್ಯದಲ್ಲಿ ಊಟ ಮಾಡದೇ ಇರುವಂತಹದ್ದು, ಹಾಗೆ ನಮಗೆ ಸಫಿಷಿಯೆಂಟ್ ಆಗಿ ಬೇಕಾಗಿರುವಷ್ಟು ನೀರು ಕುಡಿಯುವಂಥದ್ದು. ಹಂಗಾರೆ ಸಫಿಷಿಯೆಂಟ್ ಅಂದ್ರೆ ಎಷ್ಟು ಅಂತಂದ್ರೆ, ನಮಗೆ ಬಾಯಾರಿಕೆ ಆದವಾಗ ನಾವು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯುವಂಥದ್ದು, ಊಟದ ಮಧ್ಯ ಮಧ್ಯದಲ್ಲಿ ನೀರು ಕುಡಿಯುವಂಥದ್ದು, ಅಜೀರ್ಣಕ್ಕೆ ಯಾವುದೇ ಆಸ್ಪದವನ್ನ ಕೊಡದೇ ಇರುವಂಥದ್ದು, ಸರಿಯಾದ ವ್ಯಾಯಾಮ ಕೂಡ ನಾವು ಮಾಡುವಂಥದ್ದು, ಲಘುವಾದ ಭೋಜನವನ್ನ ಮಾಡುವಂಥದ್ದು. ಇದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ನಮಗೆ ಗ್ಯಾಸ್ಟ್ರೈಟಿಸ್ ಇರೋದಿಲ್ಲ. ಅದ್ರ ಜೊತೆಗೆ ಮಲಬದ್ಧತೆ ಆಗದೆ ಇರೋ ಹಾಗೆ ಕೂಡ ನಾವು ನೋಡ್ಕೊಳ್ಬೇಕಾಗಿರತ್ತೆ. ಹಾಗೆ ನಾವು ಕಾಫಿ ಟೀಗಳನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದನ್ನ ಬಿಟ್ಟಾಗ ನಮಗೆ ಈ ಒಂದು ಗ್ಯಾಸ್ಟ್ರೈಟಿಸ್ ಇಲ್ಲದೆ ಹೋಗುವಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ಮೇಡಮ್, ಇಲ್ಲ ಮೇಡಮ್ ಕಾಫಿ ಟೀ ಕುಡಿದೇ ಇದ್ರೇನೆ ನನಗೆ ತಲೆನೋವು ಬರುತ್ತೆ ಅಂತಂದ್ರೆ, ನಿಧಾನವಾಗಿ ಮೊದಲನೇದಾಗಿ ನೀವು ಕಾಫಿನ ಹೇಗೆ ಅಭ್ಯಾಸ ಮಾಡ್ಕೊಂಡಿರ್ತೀರಲ್ಲ ಹಾಗೆ ಅದನ್ನ ಡಿಕಾಕ್ಷನ್ ಕಡಿಮೆ ಹಾಕೊಂಡು ಲೈಟ್ ಆಗಿ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಒಂದು ಲೋಟ ಕುಡಿತಾ ಇದ್ದೀರಿ ಅಂತಂದ್ರೆ ಅರ್ಧ ಲೋಟ, ಕಾಲ್ ಲೋಟಕ್ಕೆ ಬಂದು ಸಣ್ಣ ಪ್ರಮಾಣದಲ್ಲಿ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಒಂದಿನ ಅದನ್ನ ಬಿಟ್ಟು ಅದರ ಬದಲಿಗೆ ನಾವು ಜೀರಿಗೆ, ಕೊತ್ತಂಬರಿಯ ಕಷಾಯಗಳನ್ನ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಅದರಿಂದ ಉಂಟಾಗಿರುವಂತಹ ನಿಮ್ಮ ತಲೆನೋವನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಇದಿಷ್ಟು ಹೇಗೆ ನೀವು ಮನೆಯಲ್ಲೇ ಅದನ್ನ ನಿವಾರಣೆ ಮಾಡ್ಕೊಳ್ಬಹುದು ಅಂತ ನೋಡಿದ್ರಲ್ವಾ. ಸೊ ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಚಿಕಿತ್ಸೆ ಇದೆಯಾ ಅಂತಂದ್ರೆ, ಖಂಡಿತ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ನಮ್ಮ ಗ್ಯಾಸ್ಟ್ರಿಕ್ಗೆ ತುಂಬಾ ಒಳ್ಳೆಯ ಚಿಕಿತ್ಸೆ ಇರುವಂತದ್ದೇ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಇದಕ್ಕೆ ನಾವು ಪಂಚಕರ್ಮಗಳಾಗಿರುವಂತಹ ಸದ್ಯೋ ವಿರೇಚನವನ್ನ ನಿಯಮಿತವಾಗಿ ವರ್ಷಕ್ಕೆ ಒಂದ್ಸತಿ ನಾವು ಮಾಡಿಸ್ಕೊಳ್ಳೋದ್ರಿಂದ ಈ ಗ್ಯಾಸ್ಟ್ರಿಕ್ ಇಂದ ಉಂಟಾಗುವಂತ ಸಮಸ್ಯೆ, ಅಥವಾ ಗ್ಯಾಸ್ಟ್ರಿಕ್ಗೆ ನಿಮಗೆ ಸಮಸ್ಯೆ ಕೊಡ್ತಾ ಇದೆ ಅಂತಂದ್ರೆ ಅದನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯ ಅಂದ್ರೆ ರಾತ್ರಿ ನಿದ್ದೆಗೆಡದೆ ಇರೋದು, ಬೆಳಗ್ಗೆ ಬೇಗ ಏಳುವಂಥದ್ದು, ನಿಯಮಿತವಾಗಿ ವ್ಯಾಯಾಮ ಮಾಡಿಕೊಳ್ಳುವಂಥದ್ದು, ಆಮೇಲೆ ನೀವು ಸರಿಯಾಗಿ ಹೊತ್ತಿಗೆ ಸರಿಯಾಗಿ ಊಟ ಮಾಡುವಂಥದ್ದು, ದಿನದಲ್ಲಿ 2 ಆಹಾರವನ್ನ ಸೇವನೆ ಮಾಡುವಂಥದ್ದು, ಬಿಸಿ ಬಿಸಿಯಾದ ಆಹಾರವನ್ನ ಸೇವನೆ ಮಾಡ್ಕೊಳ್ಳೋದು, ಫ್ರೆಶ್ ಆಗಿರುವಂತ ಆಹಾರವನ್ನ ಸೇವನೆ ಮಾಡ್ಕೊಳ್ಳುವಂಥದ್ದು, ಈ ಥರದನ್ನ ನಾವು ರೂಢಿ ಮಾಡ್ಕೊಂಡಾಗ ಖಂಡಿತವಾಗಿ ಯಾವುದೇ ಥರದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಂದ್ರೂ ಕೂಡ ನಾವು ಆಹಾರದಲ್ಲೇ ಅದನ್ನ ಸರಿಯಾಗಿ ನಾವು ಅದನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ನಾವು ಹೊಟ್ಟೆಗೆ ತಗೊಳ್ಳುವಂತ ಔಷಧಿಗಳು ಕೂಡ ಸಾಕಷ್ಟು ನಮ್ಮಲ್ಲಿ ಇರುವಂತದ್ದನ್ನ ನಾವು ನೋಡ್ಬೋದು. ಧನ್ವಂತರಿ ವಟಿಯನ್ನ ತಗೊಳ್ಬಹುದು, ಇಲ್ಲಾಂದ್ರೆ ಮಾದಿಫಲ ರಸಾಯನವನ್ನ ನಾವು ತಗೊಳ್ಬಹುದು. ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು ಅಂತಂದ್ರೆ, ನೀವು ಅವಾಗ್ಲೇ ಹೇಳ್ದೆ ನಾನು, ಜೀರಿಗೆಯ ಕಷಾಯವನ್ನ ನಾವು ತಗೊಳ್ಬಹುದಾಗಿರುತ್ತೆ. ಜೀರಿಗೆ ಕಷಾಯ ಅಂತಂದ್ರೆ ಹಾಲು ಹಾಕದೆ ಹಾಗೆ ಡಿಕಾಕ್ಷನ್ ನಾವು ತಗೊಂಡ್ರೆ ಬಹಳ ಉತ್ತಮ ಆಗಿರುತ್ತೆ. ಅದರ ಜೊತೆಗೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ನೀವು ಸ್ವಲ್ಪ ಓಮಿನ ಕಾಳನ್ನು ಕೂಡ ಹಾಕೊಂಡು ತಗೊಳ್ಬಹುದಾಗಿರುತ್ತೆ. ಇಲ್ಲ ಊಟ ಸೇವನೆ ಮಾಡಕ್ಕಿಂತ ಜಸ್ಟ್ ಮುಂಚೆ ಬಿಸಿ ನೀರಲ್ಲಿ 1 ಚಿಟಿಕೆ ನೀವು ಶುಂಠಿ ಪುಡಿಯನ್ನ ಹಾಕೊಂಡು ಅದನ್ನ ದಿನಾ ಸೇವನೆ ಮಾಡೋದ್ರಿಂದ ಕೂಡ ನಾವು ಗ್ಯಾಸ್ಟ್ರಿಕ್ ಅನ್ನ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಯಾರಿಗೆ ಡಯಾಬಿಟಿಸ್ ಇದೆ, ಹೈಪರ್ಟೆನ್ಷನ್ ಇದೆ, ಅಥವಾ ಕ್ಯಾಲ್ಸಿಯಂ ಅನ್ನ ನಿಯಮಿತವಾಗಿ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ದಾರೆ ಅಂತವರಿಗೆ ಈ ತರ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಆಗ ನಾವು ಈ ಒಂದು ಶುಂಠಿಯ ಚೂರ್ಣದ ಪ್ರಯೋಗವನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಇನ್ನ ಕೆಲವು ನಿಮಗೆ ಟಿಪ್ಸ್ ಹೇಳಬೇಕು ಅಂತಂದ್ರೆ, ಈ ಬೆಳ್ಳುಳ್ಳಿ ಇರುತ್ತಲ್ಲ, ಆ ಒಂದು ಬೆಳ್ಳುಳ್ಳಿಯ 4 ಎಸಳನ್ನ ನಾವು ಅದರ ತೊಟ್ಟನ್ನ ತೆಗೆದುಬಿಟ್ಟು, ಗಟ್ಟಿಯ ತೊಟ್ಟು ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಸ್ವಲ್ಪ ಜಜ್ಜಿ ಹಾಲಿಗೆ ಹಾಕಿ
ಕುದಿಸಿ 1 ಲೋಟ ಹಾಲು 1 ಲೋಟ ನೀರ್ ಹಾಕಿ ಅದರಲ್ಲಿ ಕುದಿಸಿ 1 ಲೋಟಕ್ಕೆ ಬಚ್ಕೊಂಡು ಅದನ್ನ ಕುಡಿಯೋದ್ರಿಂದ ಕೂಡ ಹೊಟ್ಟೆಯ ಒಂದು ಗ್ಯಾಸ್ಟ್ರಿಕ್ ಅನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ನಮ್ಗೆ ಈ ತರ ನಮಗೆ ಸಾಕಷ್ಟು ಪ್ರಯೋಗಗಳು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದಾಗಿರುತ್ತೆ. ಅದೇ ಶುಂಠಿ, ಕಾಳ್ಮೆಣಸು ಇವೆಲ್ಲ ಕೂಡ ನಮ್ಮ ಜೀರ್ಣಕ್ರಿಯೆಗೆ ಒಳ್ಳೇದಾಗಿರುತ್ತೆ. ಆದ್ರೆ ಅದನ್ನ ನಾವು ನಿಯಮಿತವಾಗಿ ಯಾವಾಗ ಉಪಯೋಗಿಸ್ಬೇಕೋ ಅವಾಗ ಉಪಯೋಗಿಸಿದಾಗ, ಆಮೇಲೆ ಆಹಾರವನ್ನ ಕ್ರಮಬದ್ಧವಾಗಿ ಇಟ್ಕೊಳ್ಳೋದು. ಅಂದ್ರೆ ಒಂದು ಆಹಾರ ಆಯ್ತು, 3 ತಾಸು ಬಿಟ್ಟು ಇನ್ನೊಂದು ಆಹಾರವನ್ನ ಸೇವನೆ ಮಾಡ್ಬೇಕು. ತಿಂದಿರೋದ ಮೇಲೆ ಮೇಲೆ ಪ್ರಯೋಗ ಮಾಡೋದ್ರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಹೆಚ್ಚಾಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಹಾಗೆ ಹೆಂಗಸರು ಮನೆಯಲ್ಲಿ ಮಕ್ಕಳನ್ನ, ಗಂಡಂದ್ರನ್ನ ಹೊರಗೆ ಕಳಿಸುವ ನಿಟ್ಟಿನಲ್ಲಿ ಏನ್ ಮಾಡ್ತಾರೆ, ಹೊಟ್ಟೆ ಹಸಿತೆ ಅಂತಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಕಾಫಿಯನ್ನ ಕುಡ್ಕೊಂಡು 11 ಗಂಟೆಗೆ 12 ಗಂಟೆಗೆ ತಿಂಡಿಯನ್ನ ಸೇವನೆ ಮಾಡೋದು, ಆಮೇಲೆ 5 ಗಂಟೆಗೋ 6 ಗಂಟೆಗೋ ಊಟವನ್ನ ಸೇವನೆ ಮಾಡೋದು, ಆಮೇಲೆ ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಊಟ ಮಾಡೋದು, ಈ ಥರದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಖಂಡಿತವಾಗಿ ಬರುತ್ತೆ. ಈ ತರ ಒಂದು ಅನಂತವಾತ ಹೇಗೆ ಪೇಷಂಟ್ ಹೇಳಿದ್ರಲ್ಲ, ಹೆಚ್ಚಿನದಾಗಿ ನಾವು ಹೆಂಗಸರಲ್ಲಿ ಹೆಚ್ಚು ಕಾಣುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಯಾಕೆ ಅಂತಂದ್ರೆ ಪೂಜೆ ಪುನಸ್ಕಾರ, ಗಂಡ ಮನೆ ಅಂತ ಹೇಳ್ಕೊಂಡು ಆಹಾರವನ್ನ ಬಿಡ್ತಾರೆ. ಅದರಿಂದ ನಮಗೆ ಗ್ಯಾಸ್ಟ್ರಿಕ್ ಉಂಟಾಗಿ ತಲೆನೋವು ಉಂಟಾಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಈ ತರ ಅನಂತವಾತ ಅಂದ್ರೆ ನಿಮಗೆ ತಲೆನೋವು, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಿರೋ ಆಹಾರಕ್ಕೆ ಸಂಬಂಧಪಟ್ಟಿರುವಂತ ತಲೆನೋವು ಬಂತು ಅಂದ್ರೆ ಖಂಡಿತವಾಗಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯನ ಸಂಪರ್ಕಿಸಿ ಇದಕ್ಕೆ ನೀವು ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬಹುದು. ಓವರ್ ಫೋನ್ ಕೂಡ ನೀವು ಇದಕ್ಕೆ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಬಹುದಾಗಿರುತ್ತೆ. ಕಾಲ್ ಮಾಡಿ 9187484210 ಕರೆ ಮಾಡಿ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ. ಇಲ್ಲಿಂದ ನೀವು ಮೆಡಿಸಿನ್ಸ್ಗಳನ್ನು ಕೂಡ ಪಾರ್ಸಲ್ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸಣ್ಣದಾಗಿ ಈ ಒಂದು ತೊಂದರೆ ಸ್ಟಾರ್ಟ್ ಆದಾಗಲೇ ಇದನ್ನ ನಿವಾರಣೆ ಮಾಡಿಕೊಂಡಾಗ ದೊಡ್ಡ ತೊಂದರೆಗಳು, ಈ ಗ್ಯಾಸ್ಟ್ರಿಕ್ ಏನಪ್ಪ ಮಾಡುತ್ತೆ, ಇರ್ಲಿ ಬಿಡು ನಾನು ಏನೋ ಒಂದು ಮಾತ್ರೆ ತಗೊಂಡು ಅವತ್ತಿಗೆ ನಿವಾರಣೆ ಮಾಡ್ಕೊಳ್ತೀನಿ ಅಂತ ನೋಡಿದಾಗ ಇದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಮಗೆ ಕ್ಯಾನ್ಸರ್ ಕೂಡ ಕಾಸ್ ಮಾಡಬಹುದಾಗಿರುತ್ತೆ, ಇಲ್ಲ ಅಲ್ಸರ್ ಕೂಡ ಕಾಸ್ ಮಾಡಬಹುದಾಗಿರುತ್ತೆ. ಆದ್ರಿಂದ ಅದಕ್ಕೆ ಅವಕಾಶ ನೀಡದೆ ಸಣ್ಣದಾಗಿದ್ದಾಗಲೇ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.